ಕೊಡಗು ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ಮಳೆ ಆಗ್ತಾ ಇದೆ. ಹೀಗಾಗಿ ಕೊಡಗಿನಾದ್ಯಂತ ಜಲಕನ್ಯರು ಇರ್ಬೋದು ಅಥವಾ ಫಾಲ್ಸ್ ಗಳಿರ್ಬೋದು, ಇವೆಲ್ಲವೂ ಕೂಡ ಜೀವಕಳೆ ಬಂದಿರ್ತಕ್ಕದ್ದು. ಅದರಂತೆ ಕುಶಾಲನಗರ ತಾಲೂಕಿನಲ್ಲಿ ಇರ್ತಕ್ಕಂತಹ ಚಿಕ್ಲಿಹೊಳೆ ಜಲಾಶಯದ ಬಳಿ ಪಬ್ಲಿಕ್ ಟಿವಿ ಇರ್ತಕ್ಕಂಥ ನೀವು ಇಲ್ಲಿ ನೋಡ್ಬೋದು. ವಿಶೇಷವಾಗಿ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಹೋದ್ರೆ ಒಂದ್ ರೀತಿ ಜಲಾಶಯದ ವಿಶೇಷತೆ ಅಂದ್ರೆ ಮಿನಿ ನಯಾಗರ ಫಾಲ್ಸ್ ಅಂತಾನೆ ಕರೀತಾರೆ. ಯಾಕಂದ್ರೆ ಆ ಪ್ರಮಾಣದಲ್ಲಿ ನೀರು ಹರಿವಿಕೆ ಕೂಡ ಕಂಡು ಬರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿನ ಪ್ರವಾಸಿಗರು ಈ ಒಂದು ನಯಾಗರ ಫಾಲ್ಸ್ ನಲ್ಲಿ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡು ಸಾಕಷ್ಟು ಎಂಜಾಯ್ಮೆಂಟ್ ಕೂಡ ಮಾಡುವಂಥದ್ದು ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತಹ ದೃಶ್ಯಗಳು. ಯಾಕಂದ್ರೆ ಆ ಪ್ರಮಾಣದಲ್ಲಿ ಪ್ರವಾಸಿಗರು ಕೂಡ ಈ ಒಂದು ಕೊಡಗು ಜಿಲ್ಲೆಯತ್ತ ಮುಖವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಮಳೆಗಾಲದಲ್ಲಿ ಕೊಡಗಿನಲ್ಲಿ ಸಾಕಷ್ಟು ಪ್ರಕೃತಿಯ ವೈಭವವೇ ವಿಶೇಷವಾಗಿರುತ್ತದೆ. ಅದರಲ್ಲೂ ಕೂಡ ಈ ಒಂದು ಜಲಾಶಯ ಏನ್ ನೋಡ್ತಿದ್ರಿ, ಈ ಅರ್ಧ ಚಂದ್ರಾಕೃತಿಯ ಒಂದು ಮಡಿಲಿನಲ್ಲಿ ಸಾಕಷ್ಟು ನೀರು ಕೂಡ ಹೋಗ್ತಾ ಇದೆ. ಯಾಕಂದ್ರೆ ಈ ಜಲಾಶಯದ ವಿಶೇಷತೆ ಏನು ಅಂದ್ರೆ, ಸಾಮಾನ್ಯವಾಗಿ ಆ ನೀರು ಶೇಖರಣೆಯಾಗಿ ಸ್ಟೋರೇಜ್ ಆದ ನಂತರ ಒಂದಷ್ಟು ಜನರಿಗೆ ಮಾಹಿತಿಯನ್ನ ರವಾನೆ ಮಾಡಿ ನೀರನ್ನ ಬಿಡುಗಡೆ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಅಣೆಕಟ್ಟುಗಳಲ್ಲೂ ಕೂಡ ಆಗ್ತದೆ. ಆದರೆ ಈ ಒಂದು ಅಣೆಕಟ್ಟಿನಲ್ಲಿ ನೀರು ಹೆಚ್ಚಾಗಿ ಮಳೆ ಬಂದು ಈ ಸಂಪೂರ್ಣವಾಗಿ ಸುಮಾರು 1 TMC ನೀರು ಶೇಖರಣೆ ಉಳ್ಳಂತಹ ಈ ಒಂದು ಚಿಕ್ಲಿಹೊಳೆ ಜಲಾಶಯ ಏನಿದೆ, ಈ ಒಂದು ಚಿಕ್ಲಿಹೊಳೆ ಜಲಾಶಯ 1 TMC ನೀರನ್ನ ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ನೀರು ಸ್ಟೋರೇಜ್ ಆಗಿ ಹೊರ ಹೋಗ್ಬೇಕಾದ್ರೆ ಸಂಪೂರ್ಣವಾಗಿ ನೀರು ಯಾರು ಕೂಡ ಬಿಡುಗಡೆ ಮಾಡುವಂಥದ್ದು ಏನೂ ಇಲ್ಲ. ಇದು ಹಿಂದಿನ ಕಾಲದವರೇ ಇದನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಓವರ್ಫ್ಲೋ ಆಗಿ ಕೂಡ ಈ ಒಂದು ನೀರು ಇಲ್ಲಿಂದ ಸರಾಗವಾಗಿ ರೈತಾಪಿ ವರ್ಗದ ಜನರು ಯಾರಿದ್ದಾರೆ, ಈ ರೈತಾಪಿ ವರ್ಗದ ಜನರಿಗೆ ನಾಲೆಗಳ ಮುಖಾಂತರ ಈ ಒಂದು ನೀರು ಸರಾಗವಾಗಿ ಹರಿದು ಆ ರೈತಾಪಿ ವರ್ಗದವರಿಗೆ ಏನು ಕೃಷಿ ಚಟುವಟಿಕೆಗಳು ಏನು ಮಾಡೋಕೆ ಕೊಡ್ತಾರೆ ಅದಕ್ಕೆ ಕೂಡ ವರದಾನ ಕೂಡ ಆಗುತ್ತೆ. ಆದರೆ ಈ ಒಂದು ಡ್ಯಾಮ್ನ ವಿಶೇಷತೆ ಅಂದ್ರೆ ಈ ಅರ್ಧ ಚಂದ್ರಾಕೃತಿಯಾಗಿರ್ತಕ್ಕಂಥ ನೀರು ಹರಿತಿರ್ತಕ್ಕಂಥದ್ದು, ಬೋರ್ಗೊರೆಯುತ್ತಿದೆ. ಹೀಗಾಗಿ ಇದನ್ನ ನೋಡ್ಲಿಕ್ಕೆ ದೇಶ ವಿದೇಶದಿಂದ ಸಾಕಷ್ಟು ಕೊಡಗಿಗೆ ಬರುವಂತ ಪ್ರವಾಸಿಗರು ಕೂಡ ಬಂದು ಎಂಜಾಯ್ಮೆಂಟ್ ಕೂಡ ಮಾಡ್ತಾರೆ. ಇಲ್ಲೇ ನಿಂತ್ಕೊಂಡು ಸೆಲ್ಫಿಯನ್ನು ಕೂಡ ಕ್ಲಿಕ್ಕಿಸ್ಕೊಂಡು ಹೋಗ್ತಾರೆ. ಸೊ ಆ ಪ್ರಮಾಣದಲ್ಲಿ ಕೂಡ ಜನರು ಈ ಒಂದು ಭಾಗಕ್ಕೆ ಬರ್ತಾ ಇರ್ತಕ್ಕಂಥದ್ದು. ನಿರಂತರವಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ, ಇಲ್ಲಿ ಎಂಜಾಯ್ಮೆಂಟ್ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಚಿಕ್ಲಿಹೊಳೆ ಜಲಾಶಯ ಸಾಕಷ್ಟು ಜನರಿಗೆ ಅಂದ್ರೆ ಮಳೆಗಾಲದಲ್ಲಂತೂ ಇದರ ವೈಭವವನ್ನು ಕಣ್ತುಂಬಿಕೊಳ್ಳೋಕೆ ಸಾಕಷ್ಟು ಜನರು ಬರುವಂಥದ್ದು. ಅಷ್ಟೇ ಅಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಳೆಯ ತೀವ್ರತೆ ಕೂಡ ಹೆಚ್ಚಾದ್ರೆ ಇಲ್ಲಿ ಇನ್ನೊಂದಷ್ಟು ನೀರಿನ ಏನು ನೋಡ್ತಾ ಇದ್ದೀರಿ ಈಗ ಸರಾಗವಾಗಿ ಹರಿದು ಹೋಗ್ತಾ ಇರ್ತಕ್ಕಂಥದ್ದು ಇನ್ನಷ್ಟು ಕಲರ್ಫುಲ್ ಆಗಿ ಈ ಒಂದು ಜಾಗ ಕಂಡು ಬರುತ್ತೆ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಎಂಜಾಯ್ಮೆಂಟ್ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥ. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಮಹಾಮಳೆ ಏನಿತ್ತು, ಈ ಮಹಾಮಳೆಯಿಂದ ಒಂದ್ ರೀತಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ರೆ, ಮತ್ತೊಂದ್ ರೀತಿ ಜೀವ ವೈವಿಧ್ಯ ಇರ್ಬೋದು ಅಥವಾ ಫಾಲ್ಸ್ ಗಳಲ್ಲಿ ಇರ್ಬೋದು, ನದಿ ಪಾತ್ರದ ಇಲ್ಲಿ ಒಂದ್ ರೀತಿ ಪ್ರಕೃತಿ ಮತ್ತೆ ಒಂದ್ ರೀತಿ ವರದಾನ ಆಗಿ ಇಂತಹ ದೃಶ್ಯ ಕಾವ್ಯಗಳನ್ನು ಕೂಡ ಸೃಷ್ಟಿ ಮಾಡ್ತಾಳೆ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಒಂದ್ ರೀತಿ ಪ್ರಕೃತಿ ಮಡಿಲಿನಲ್ಲಿ ಎಂಜಾಯ್ಮೆಂಟ್ ಮಾಡ್ತಾ ಇರೋದು ಕೂಡ ನಾವಿಲ್ಲಿ ದೃಶ್ಯದಲ್ಲಿ ಕಣ್ತುಂಬ್ಕೋಬಹುದು ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.